ಇದನ್ನು ನಾವು ಮಾಡ್ತಾ ಇದ್ದೀವಿ. ನಿಮ್ಮ ಗಮನಕ್ಕೆ ಮತ್ತು ನಮ್ಮ ಮುಖಂಡರ ಗಮನಕ್ಕೂ ಕೂಡ ನಾನು ಆರೋಗ್ಯ ಸಚಿವನಾಗಿದ್ದಾಗ ಏನು ಮಾಡಿದ್ದೆ ಅನ್ನೋದು ತಾವುಗಳು ಕೂಡ ಸ್ವಲ್ಪ ತಿಳ್ಕೋಬೇಕು. ನಾನಿರುವಾಗ ಸಾಮಾನ್ಯವಾಗಿಂಥ ಸಂದರ್ಭ ಅಲ್ಲ ಅದು, ಕೋವಿಡ್ ಬಂದಂಥ ಸಂದರ್ಭ. ಈಗಿದ್ದಂಗೆ ಏನು ಯಾವುದೂ ಕೂಡ ತಾಪತ್ರಯ ಇಲ್ಲ ಅಲ್ವಾ? ಆರೋಗ್ಯ ಸಚಿವರಿಗೆ ಯಾವುದೂ ಕೂಡ ತಾಪತ್ರಯ ಇಲ್ಲ, ಎಲ್ಲ ಕೂಡ ಸುಗಮವಾಗಿ ಸಲೀಸಾಗಿ ಹೋಗ್ತಾ ಇರ್ತಕ್ಕಂಥ ಸಂದರ್ಭ. ನಮಗೆ ಹಂಗಿರಲಿಲ್ಲ. ಆದರೂ ಕೂಡ ನಾವೇನು ಸಾಧನೆ ಮಾಡಿದ್ದೀವಿ, ಕೋವಿಡನ್ನು, ಆ ಮಹಾಮಾರಿಯನ್ನು ಒಂದು ಕಡೆ ನಿಗ್ರಹ ಮಾಡೋದ್ರ ಜೊತೆಗೆ ಉಪಕೇಂದ್ರಗಳ ವಿಭಾಗ ಅಂದರೆ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟರ್ಸ್ ಅಂತೇಳಿ ಅವಾಗ 2263 ಕೇಂದ್ರಗಳಿಗೆ ನಮಗೆ ಗುರಿ ಕೊಟ್ಟರು ಕೇಂದ್ರ ಸರ್ಕಾರ, ಭಾರತ ಸರ್ಕಾರ. ಆದರೆ ನಾವು ಆ ಗುರಿಯನ್ನು ಮೀರಿ 3300 ಕೇಂದ್ರಗಳನ್ನು ಅಭಿವೃದ್ಧಿ ಮಾಡಿದ್ವಿ. ಯಾವಾಗ? ಕೋವಿಡ್ ಸಮಯದಲ್ಲಿ. ಅಂದರೆ ಎಷ್ಟು ಗುರಿಗಿನ್ನ ಹೆಚ್ಚು ಮಾಡಿದ್ದೀವಿ ಅಂದರೆ 146% ಅಷ್ಟು ಸಾಧನೆಯನ್ನು ನಾವು ಮಾಡಿದ್ವಿ. ಅದೇ ರೀತಿ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಗಳು ಅಂದರೆ ಪ್ರೈಮರಿ ಹೆಲ್ತ್ ಸೆಂಟರ್ಸ್, ಇದರಲ್ಲಿ ಕೂಡ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟರ್ಸ್ ಅಂದರೆ ಆರೋಗ್ಯ ಮತ್ತು ಸ್ವಾಸ್ಥ್ಯ ಕೇಂದ್ರಗಳನ್ನು ಮಾಡೋದಕ್ಕೆ ಗುರಿ ಕೊಟ್ಟಿದ್ರು. ಅದೆಷ್ಟು ಕೊಟ್ಟಿದ್ರು? 2096. ಅದನ್ನು ನಾವು ಎಷ್ಟು ಮಾಡಿದ್ವಿ? 2168 ಪೂರ್ಣ ಆಯಿತು ನಮ್ಮ ಕಾಲದಲ್ಲಿ. ಅಂದರೆ 103% ಅದು ಸಾಧನೆ ಮಾಡಿದೆ. ಮತ್ತು ನಗರ ಪ್ರದೇಶಗಳಲ್ಲಿ PHC ಇದೆ, ಅರ್ಬನ್ PHC ಅಂತೀವಿ. ರೂರಲ್ PHC ಅಂತೀವಿ. ಅರ್ಬನ್ನಲ್ಲಿರುವಂಥದ್ದು ಅರ್ಬನ್ PHC ಅಂತೀವಿ. ಅರ್ಬನ್ PHCಯಲ್ಲಿ ಕೂಡ ನಾವು ಇದೇ ರೀತಿಯಲ್ಲಿ ಆರೋಗ್ಯ ಮತ್ತು ಸ್ವಾಸ್ಥ್ಯ ಕೇಂದ್ರಗಳು, ನಗರ ವೆಲ್ನೆಸ್ ಸೆಂಟರ್ಸ್ ಅಂತ ನಾವು ಮಾಡಿದ್ವಿ. ಅದು 294ಕ್ಕೆ ನಮಗೆ ಗುರಿ ಕೊಟ್ಟಿದ್ದರು ಕೇಂದ್ರ ಸರ್ಕಾರ. ಅದನ್ನು 364 ಮಾಡಿದೆ. ಅಂದರೆ ಒಟ್ಟಾರೆಯಾಗಿ ಅದು ಕೂಡ 124% ಜಾಸ್ತಿ ಮಾಡಿದೆ, ಗುರಿಗಿನ್ನ ಹೆಚ್ಚಾಗಿ. ಅಂದರೆ ಒಟ್ಟಾರೆಯಾಗಿ ನಮಗಿದ್ದಿದ್ದು 4653 ಕೇಂದ್ರಗಳನ್ನು ರಾಜ್ಯದಲ್ಲಿ ಮಾಡಿ ಅಂತ ನಮಗೆ ಗುರಿ ಇದ್ದಿದ್ದು. ನಾವು ಮಾಡಿದ್ದೆಷ್ಟು? 5832. ದಿಸ್ ಈಸ್ ಎ ರೆಕಾರ್ಡ್ ನಾನು ಹೇಳುವಂಥದ್ದು. ಅದು ಕೋವಿಡ್ ಸಂದರ್ಭದಲ್ಲಿ. ಅಂದರೆ 125% ಟಾರ್ಗೆಟ್ಗಿನ್ನ ಹೆಚ್ಚು ನಮ್ಮ BJP ಸರ್ಕಾರದಲ್ಲಿ ನಾನು ಆರೋಗ್ಯ ಸಚಿವನಾಗಿದ್ದಾಗ ನಾವು ಮಾಡಿದ್ವಿ. ಇದು ಕರ್ನಾಟಕದ ಪ್ರತಿಯೊಬ್ಬ ಜನರಿಗೂ ಗೊತ್ತಾಗಬೇಕು ಏನು ಮಾಡಿತ್ತು BJP ಸರ್ಕಾರ, ಏನೊಬ್ಬ ಆರೋಗ್ಯ ಸಚಿವರು, ಆರೋಗ್ಯ ಇಲಾಖೆ ಏನು ಮಾಡಿತ್ತು. ಪ್ರತಿಯೊಬ್ಬರು ಕೂಡ ಇದನ್ನು ಅರ್ಥ ಮಾಡ್ಕೋಬೇಕು. ಭಾಳ ಸುಲಭ ಟೀಕೆಗಳು ಮಾಡೋದು, ಅಪಪ್ರಚಾರ ಮಾಡೋದು ಭಾಳ ಸುಲಭ. ಆದರೆ ನಾವು ಮಾಡಿದ್ದೀವಲ್ಲ, ಇದೇನು ಮಣ್ಮುಚ್ಚಾಕುವಂಥದ್ದಲ್ಲ ಕೇಂದ್ರಗಳನ್ನ. ನಾನು ಹೇಳ್ತಾ ಇರುವಂಥ ನಂಬರ್ಸ್ 5832 ಈ ರಾಜ್ಯದಲ್ಲಿ ಇವತ್ತು ಕೆಲಸ ಮಾಡ್ತಾ ಇದೆ, ಜನರಿಗೆ ಸೇವೆ ಕೊಡ್ತಾ ಇದೆ, ಆರೋಗ್ಯ ಸೇವೆ ಕೊಡ್ತಾ ಇದೆ. ಇವತ್ತು ನೋಡಿ, ಇಂಥ ಒಂದು ಇಂಟೀರಿಯರ್ ವಿಲೇಜಲ್ಲಿ ಮಾನ್ಯ ನರೇಂದ್ರ ಮೋದಿಯವರ ಸರ್ಕಾರ ಆರೋಗ್ಯ ಕೇಂದ್ರವನ್ನು ನಿಮಗೆ ತೆರೀತಾ ಇದೆ. ಇವತ್ತು 2 ಮಾಡಿ ಅಂದರೆ ನೆಲಮಾಡಿಯಲ್ಲಿ 1000 ಅಡಿಗೂ ಹೆಚ್ಚು ಚದರಡಿ, ಮೇಲ್ಗಡೆ ಕೂಡ ಮೊದಲನೇ ಮಾಡಿಯಲ್ಲಿ ಕೂಡ 1000 ಚದರಡಿ, 2100 ಚದರಡಿ ಅಷ್ಟು ಬರುತ್ತೆ ಒಟ್ಟು ಬಿಲ್ಡಿಂಗ್. ಇದರಲ್ಲಿ ನಿಮಗೆ ಡೇ ಕೇರ್ ಇರುತ್ತೆ, ಲ್ಯಾಬ್ ಕಮ್ ಸ್ಟೋರ್ ಇರುತ್ತೆ, ಮತ್ತು ಪುರುಷರಿಗೆ ಮತ್ತು ಮಹಿಳೆಯರಿಗೆ ಬೇರೆ ಬೇರೆ ಶೌಚಾಲಯಗಳ ನಿರ್ಮಾಣ, ವೆಯ್ಟಿಂಗ್ ರೂಮ್ ಇರುತ್ತೆ, ವೆಲ್ನೆಸ್ ರೂಮ್ ಇರುತ್ತೆ, ಮತ್ತು ರೆಕಾರ್ಡ್ ರೂಮು, ಎಕ್ಸಾಮಿನೇಷನ್ ರೂಮ್. ಇಷ್ಟು ಒಂದು ಆರೋಗ್ಯ ಮಂದಿರಕ್ಕೆ ಏನೆಲ್ಲ ಪೂರಕವಾಗಿರುವಂಥ ವಾತಾವರಣ ಇರಬೇಕು. ಮತ್ತು ಪ್ರತಿ ಹಳ್ಳಿಯಲ್ಲಿ, ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ರೈತರಿಗೆ, ಬಡವರಿಗೆ ಆರೋಗ್ಯ ಸಂಜೀವನಿ ಆಗ್ತದೆ ಇದು ಆರೋಗ್ಯ ಮಂದಿರಗಳು ಅಂತ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಮಾಡಿದ್ದಾರೆ. ಅದನ್ನು ಇವತ್ತು ನಿಮಗೆ 65 ಲಕ್ಷ ರೂಪಾಯಿ ಏನು ಇವತ್ತು ಕೊಡ್ತಾ ಇದ್ದೀವಿ,
65 ಲಕ್ಷ ರೂಪಾಯಿಗಳು ಕೂಡ ನಾವೇ ಕೇಂದ್ರ ಸರ್ಕಾರದಿಂದ ಕೊಡ್ತಾ ಇದ್ದೀವಿ. ರಾಜ್ಯ ಸರ್ಕಾರದಿಂದ ಒಂದು ನಯಾ ಪೈಸೆ ಇಲ್ಲ. ಅದೇನಪ್ಪ ಡಾಕ್ಟರ್ ಮಹೇಶ್ವರ, ಯಾಕೆಂದ್ರೆ ಮತ್ತೆ ನಾವು ಕೊಟ್ವಿ ಅಂತ ಹೇಳ್ಬಿಡ್ತಾರೆ. ಅದಕ್ಕೆ ನಾನು ಅವ್ರದ್ದೇನೂ ಇಲ್ಲ, ರಾಜ್ಯ ಸರ್ಕಾರದ್ದೇನೂ ಇಲ್ಲ. ಆದರೆ ಮಾನ್ಯ ಶಾಸಕರನ್ನ ಕರೀರಿ ಅಂತ ಹೇಳಿದ್ದೆ ನಾನು, ಅವ್ರು ಯಾಕೋ ಬಂದಿಲ್ಲ. ಇವತ್ತು 65 ಲಕ್ಷ ರೂಪಾಯಿಗಳು ಇವತ್ತು ಕೊಟ್ಟಿದ್ದೀವಿ. ಮತ್ತು ಈ ಜಿಲ್ಲೆಯಲ್ಲಿ ನಾನು MP ಆದಮೇಲೆ 24 ಆರೋಗ್ಯ ಮಂದಿರ ತಂದಿದ್ದೀನಿ. ಈಗ ಈ 2 ವರ್ಷದೊಳಗಡೆ 24 ತಂದಿದ್ದೀವಿ ಆರೋಗ್ಯ ಮಂದಿರ ಮಾತ್ರ. ಮತ್ತು ಈಗಾಗಲೇ ನಿಮ್ಮದು CRF ಅಡಿಯಲ್ಲಿ 6 ಕೋಟಿ ರೂಪಾಯಿ ಕೊಟ್ಟು ರಸ್ತೆಯನ್ನು ಮಾಡಿಸಿದ್ದೀವಿ. ಬಾಗೇಪಲ್ಲಿ, ಯಲ್ಲಂಪಲ್ಲಿ, ಮಲ್ಲೇನಹಳ್ಳಿ ಕ್ರಾಸ್ ಇವೆಲ್ಲ ಬಂದಿದ್ರಿ ಪೂಜೆಗೆ. ಆದರ್ಶ ಗ್ರಾಮಕ್ಕೆ 5 ಗ್ರಾಮಗಳನ್ನು ತೆಗೆದುಕೊಂಡು 1 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ. ಜಲ್ ಜೀವನ್ ಮಿಷನ್ನಲ್ಲಿ 360 ಗ್ರಾಮಗಳು ಕುಡಿಯೋ ನೀರು ನಲ್ಲಿ ಮೂಲಕ ಕೊಡುವಂಥ ಯೋಜನೆಗೆ 178 ಕೋಟಿ ರೂಪಾಯಿಗಳು ಕೇವಲ ಬಾಗೇಪಲ್ಲಿ ಕ್ಷೇತ್ರಕ್ಕೆ ಬಂದಿದೆ. ಇದನ್ನೆಲ್ಲ ಕೂಡ ಜನರು ಅರ್ಥ ಮಾಡ್ಕೋಬೇಕು. ಅಷ್ಟೇ ಅಲ್ಲ, ಅಮೃತ್ 2 ಕುಡಿಯೋ ನೀರಿನ ಯೋಜನೆಗೆ, ಅಮೃತ್ 2 ನಿಮ್ಮ ಗುಡುಬಂಡೆ ಕೆರೆ ಇರ್ಬೋದು, ಬಾಗೇಪಲ್ಲಿ ಇರ್ಬೋದು, ಇದಕ್ಕೆ ಕೂಡ 14.41 ಕೋಟಿ ಇದಕ್ಕೂ ಕೂಡ ಮಂಜೂರಾಗಿದೆ. ಕಾರ್ಯಕ್ರಮ ನಡೀತಾ ಇದೆ. ಇನ್ನು MP ಲಾಡ್ನಲ್ಲಿ ಏನೆಲ್ಲ ಕಾರ್ಯಕ್ರಮಗಳಾಗ್ತಾ ಇದೆ ತಾವು ನೋಡ್ತಾ ಇದ್ದೀರಿ. ಇನ್ನೂ ಕೂಡ 1 ಕೋಟಿ ರೂಪಾಯಿ ಆಗಿದೆಯಾ? 1 ಕೋಟಿ ರೂಪಾಯಿ MP ಲಾಡಲ್ಲಿ ಬಾಗೇಪಲ್ಲಿಗೆ ಕೊಟ್ಟಿದ್ದೀನಿ ಇಲ್ಲಿವರೆಗೂ. 1,10,00,000 ವಿಶೇಷ ಅಭಿಮಾನ ಪ್ರೀತಿ ತೋರಿಸ್ತಾ ಇದ್ದೀವಿ. ಅದಕ್ಕೆ ನಾನು ಕೂಡ ಆ ಪ್ರೀತಿಯನ್ನು ನಿಮಗೆ ಹಿಂತಿರುಗಿಸುವಂಥದ್ದು ಕೆಲಸಗಳ ಮೂಲಕ, ಕಾಮಗಾರಿಗಳ ಮೂಲಕ ಕೊಡುವಂಥದ್ದು ಮಾಡ್ತಾ ಇದ್ದೀವಿ. ಮತ್ತು ಪ್ರಾರಂಭದಲ್ಲಿ ತಾವು ನೋಡಿದ್ರಿ, ಮೋನಿಕಾ ಇರ್ಬೋದು, ನನ್ನ ಹೆಸರೇನಮ್ಮ, ಅನುಷಾನ, ಯೋಗಶ್ರೀ, ಈ 2 ಹೆಣ್ಣುಮಕ್ಕಳು 9ನೇ ಕ್ಲಾಸ್ನಲ್ಲಿ ಓದ್ತಾ ಇದ್ದಾರೆ. ಅವರಿಬ್ಬರಿಗೆ ಏನು ಇಂಜೆಕ್ಷನ್ ಕೊಟ್ಟರು ಅಂತ ನೀವೆಲ್ಲ ತಿಳ್ಕೊಂಡಿರ್ಬೋದು. ಏನದು ಇಂಜೆಕ್ಷನು? ನೀವು ಯಾರಾದರೂ ಕೊಡಿಸ್ತಾ ಇದ್ದೀರಾ ಅವ್ರಿಗೆ? ಮಾಮೂಲಾಗಿ ಅವ್ರ ತಂದೆ ತಾಯಿಗಳಿಗೂ ಕೂಡ ಪಾಪ ಇಲ್ಲಿ ವಿದ್ಯಾವಂತರಾಗಿದ್ದರೆ ಕೊಡಿಸೋರೋ ಏನೋ ಗೊತ್ತಿಲ್ಲ. ಆದರೆ ಅನೇಕರು ಕೊಡಿಸೋ ಅಂಥದ್ದು ಇರಲಿಲ್ಲ. ಅದಕ್ಕೇ ನಮ್ಮಲ್ಲಿ ಅನೇಕ ರೀತಿಯ ಕ್ಯಾನ್ಸರ್ಸ್ ಇದೆ ಮಹಿಳೆಯರಿಗೆ. ಡಾಕ್ಟರ್ ಮಹೇಶ್ ಅವರು ಹೇಳಿದರು, ಈಗಾಗಲೇ ಮೊದಲನೇದು ಯಾವುದು? ಸ್ತನ ಕ್ಯಾನ್ಸರ್. ಹೈಯೆಸ್ಟ್ ಯಾವುದು ಬರೋದು ದೇಶದಲ್ಲಿ ಅಂದರೆ ಮಹಿಳೆಯರಿಗೆ ಸ್ತನ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್. 2ನೇದು ಯಾವುದು? ಗರ್ಭಕೋಶದ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್. ಅದು ಯಾಕೆ ಬರುತ್ತೆ? ಒಂದು ವೈರಾಣುವಿಂದ ಬರುತ್ತೆ, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್, HPV. ಇದು ತಪ್ಪಿಸ್ಬೇಕು ಅಂತೇಳಿ ವ್ಯಾಕ್ಸಿನ್ ಬಂದಿದೆ. ಕೆಲವು ವರ್ಷಗಳಿಂದನೇ ಇವತ್ತು ವಿದೇಶಗಳಲ್ಲಿ ಶ್ರೀಮಂತರು ಎಲ್ಲರೂ ಕೂಡ ಅವರು ಉಪಯೋಗ ಮಾಡ್ತಾರೆ. ನಮ್ಮ ದೇಶದಲ್ಲೂ ಕೂಡ ಕೇವಲ ಶ್ರೀಮಂತರ ಮಕ್ಕಳು 2 ಡೋಸು, ಇದು 7-8 ಸಾವಿರ ರೂಪಾಯಿ ಆಗೋದು 2 ಡೋಸು. ಶ್ರೀಮಂತರು ಮಾತ್ರ ಉಪಯೋಗಿಸೋರು. ಅವ್ರ ಮಕ್ಕಳಿಗೆ, ಅವ್ರ ಮನೆಯವ್ರಿಗೆ ಯಾವಾಗಲೂ ಕೂಡ ಆ ಕ್ಯಾನ್ಸರ್ ಬರೋದು ಕಡಿಮೆ ಇರುವಂಥದ್ದು. ಯಾರಿಗೆ ಜಾಸ್ತಿ ಬರ್ತಾಯಿತ್ತು? ಯಾರು ವ್ಯಾಕ್ಸಿನ್ ತಗೊಳ್ಳಲ್ಲ ಅಂಥವ್ರಿಗೆ ಬರ್ತಾಯಿತ್ತು. ಇದನ್ನು ಮಾನ್ಯ ನರೇಂದ್ರ ಮೋದಿಯವರು, ನಮ್ಮ ಕೇಂದ್ರದ BJP ಸರ್ಕಾರ ನಾವು ವಿಚಾರ ಮಾಡಿ, ನಾನು ಕೂಡ ಆರೋಗ್ಯ ಸಚಿವನಾಗಿದ್ದಾಗ ಇದನ್ನು ಪತ್ರ ಬರೆದಿದ್ದೆ, ಇದನ್ನೇನಾದರೂ ಮಾಡಿ ನಾವು ಇಂಪ್ಲಿಮೆಂಟ್ ಮಾಡಬೇಕು ಅಂತ. ಹಿಂದೆ ರಾಜ್ಯದಲ್ಲೂ ಕೂಡ ನಾನು ಕೊಟ್ಟಿದ್ದೆ. ಹಣಕಾಸಿನ ಅನುದಾನ ಸಿಗದೇ ಇದ್ದಿದ್ದರಿಂದ ನಾವು ಮಾಡಲಿಕ್ಕಾಗಲಿಲ್ಲ. ಆದರೆ ಕೇಂದ್ರ ಸರ್ಕಾರ ಇವತ್ತು ಪ್ರತಿಯೊಂದು ಹೆಣ್ಣು ಮಗು ಇದು ಯಾವಾಗ ಕೊಡಬೇಕು? 14 ವರ್ಷ ಆಕೆಗೆ ಮುಗಿದಿರಬೇಕು. 14 ವರ್ಷ ಮುಗಿದು 15 ವರ್ಷ ಒಳಗಡೆ ಇರಬೇಕು. ಅಂದರೆ ಸಾಮಾನ್ಯವಾಗಿ 9ನೇ ಕ್ಲಾಸಲ್ಲಿ ಓದ್ತಾ ಇರ್ತಾರೆ ಆ ವಿದ್ಯಾರ್ಥಿ. ಕಡ್ಡಾಯವಾಗಿ ಕೊಡಿಸ್ಬೇಕು. ಇದು ಉಚಿತ, ಸಂಪೂರ್ಣ ಉಚಿತ, ಫ್ರೀ. ಇದನ್ನು ನಮ್ಮ ಕಾರ್ಯಕರ್ತರಿಗೂ ನಾನು ಮನವಿ ಮಾಡ್ತೀನಿ. ನೀವೇನು ದುಡ್ಡು ಕೊಡೋಂಗಿಲ್ಲ, ದುಗ್ಗಾಣಿನೂ ಕೊಡೋಂಗಿಲ್ಲ. ಮನೆ ಮನೆಗೆ ಹೋಗಿ ಎನ್ಕ್ವೈರಿ ಮಾಡಿ, ಯಾರು ಹೆಣ್ಮಕ್ಳು ಕೊಡಿಸಿದಾರ ಕೊಡಿಸಿಲ್ವಾ, ನೀವು ಇದನ್ನು ಕೊಡಿಸ್ಬೇಕು. ಇದು ಎಲ್ಲ PHCಗಳಲ್ಲಿದೆ, ಎಲ್ಲ ತಾಲೂಕು ಹಾಸ್ಪಿಟ್ಲಲ್ಲಿದೆ, ಜಿಲ್ಲಾಸ್ಪತ್ರೆಯಲ್ಲೂ ಇದೆ.
ಹಾಗಾಗಿ ನೀವು ನೋಡಿ ಇವತ್ತು ನಿಮ್ಮ ಕಣ್ಣು ಮುಂದೆನೇ ಇವತ್ತು ಕೊಟ್ಟಿದ್ದಾರೆ. ಇಬ್ಬರಿಗೂ ಕೂಡ ಇವತ್ತು ಮೋನಿಕಾಗೆ, ಯೋಗಶ್ರೀಗೆ ಯಾವಾಗಲೂ ಕೂಡ ಮುಂದೆ ಕ್ಯಾನ್ಸರ್ ಬರುವಂಥ ಅಪಾಯ ತೀರಾ ಕಡಿಮೆ, ತೀರಾ 99% ಬರೋದಿಲ್ಲ. ಒಳ್ಳೇದಾಯ್ತಾ ಇಲ್ಲಮ್ಮ? ಸಂತೋಷನಾ ನಿಮಗೆ? ಇದನ್ನು ನಿಮ್ಮೆಲ್ಲ 9ನೇ ಕ್ಲಾಸ್ನಲ್ಲಿರುವಂಥ ಹೆಣ್ಮಕ್ಳಿಗೆ ನೀವು ನಿಮ್ಮ ಸಹಪಾಠಿಗಳಿಗೆ ಹೇಳಿ, ಅವ್ರು ತಗೊಂಡಿದ್ದಾರಾ ತಗೊಂಡಿಲ್ವಾ? ತಗೊಳ್ಳದೇ ಇದ್ರೆ ಏನು ಮಾಡ್ತೀರಿ? ಎಚ್ಚರಿಕೆ ಮಾಡ್ತೀವಿ ಸರ್. ಅವರು ಕೂಡ ಅವ್ರಿಗೆ ಹೇಳ್ಬೇಕು ತಗೋಬೇಕು ನೀವೆಲ್ಲ ಅಂತ ಹೇಳಿ ಅವ್ರಿಗೆಲ್ಲ ಕೊಡಿಸ್ಬೇಕು. ನಮ್ಮ ಆಶಾ ಕಾರ್ಯಕರ್ತರಿಗೂ ಮನವಿ ಮಾಡ್ತೇನೆ, ನೀವುಗಳು ಕೂಡ ಇದು ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮ. ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಒಂದೊಂದು ವಿಚಾರವನ್ನು ಕೂಡ ಭಾಳ ಅಧ್ಯಯನ ಮಾಡಿ ತೆಗೆದುಕೊಳ್ಳುವಂಥ ನಿರ್ಣಯಗಳಿವೆಲ್ಲ. ಆಯುಷ್ಮಾನ್ ಭಾರತ್ ಇದೆ. ಯಾರು ನಮಗೆ ಇನ್ಶೂರೆನ್ಸು ಈ ಹಿಂದೆ ಯಾವ ಪ್ರಧಾನಮಂತ್ರಿಗಳು 5 ಲಕ್ಷ ರೂಪಾಯಿ ಇನ್ಶೂರೆನ್ಸ್, ಇವತ್ತು ಒಂದು ಮನೆಯಲ್ಲಿ ತಂದೆ ತಾಯಿ ಮಗ ಮಗಳಿರ್ತಾರೆ ಅಂತ ಇಟ್ಕೊಳ್ಳಿ, ಪ್ರತಿಯೊಬ್ಬರಿಗೂ 5 ಲಕ್ಷ ರೂಪಾಯಿ. ಅವ್ರಿಗೇನಾದರೂ ಹೆಚ್ಚು ಕಡಿಮೆ ಆದರೆ ಆ ವರ್ಷದಲ್ಲಿ 5 ಲಕ್ಷ ರೂಪಾಯಿ ಇನ್ಶೂರೆನ್ಸನ್ನು ಅವರಿಗೆ ಆರೋಗ್ಯಕ್ಕೆ, ಆ ಒಂದು ತಪಾಸಣೆಗೆ, ಆ ಚಿಕಿತ್ಸೆಗೆ ಬೇಕಾಗುವಂಥ ವೆಚ್ಚ ಆ ಇನ್ಶೂರೆನ್ಸ್ ಕ್ಲೇಮ್ ಆಗುತ್ತೆ. ಅದೇ ರೀತಿ ಈಗ 70 ವರ್ಷದವರೆಗೂ ಇತ್ತದು. ಮೊನ್ನೆ ನಾವು ತಿರ್ಗಾ ಕೂಡ ಕೇಂದ್ರ ಸರ್ಕಾರದಲ್ಲಿ ಏನು ಯೋಜನೆ ಅದು, ಆಯುಷ್ಮಾನ್ ಭಾರತ್, ಆಯುಷ್ಮಾನ್ ಭಾರತ್ ಮಾಡಿದ್ವಿ. ಏನಂಗಂದರೆ 70 ವರ್ಷದ ಮೇಲ್ಪಟ್ಟಿರ್ತಕ್ಕಂಥ ಜನಾಂಗಕ್ಕೂ ಕೂಡ ಸಂಪೂರ್ಣ ಉಚಿತ ಇದೆ. ಇವತ್ತು ವಯೋವೃದ್ಧರನ್ನ ಹಂಗೆ ಬಿಡ್ತಾ ಇಲ್ಲ ಈ ಸರ್ಕಾರ. ವಯೋವೃದ್ಧರಿಗೆ ಕಡೆ ಕೂಡ ನಾವು ಕಾಳಜಿಯನ್ನು ವಹಿಸಿದ್ದೇವೆ. 70 ವರ್ಷ ಆದಮೇಲೆ ಅವ್ರಿಗೇನಾದರೂ ತೊಂದರೆ ಆದರೆ ಅದನ್ನು ಕಾರ್ಡ್ ಮಾಡಿಸ್ಬೇಕು ದಯವಿಟ್ಟು. ಅದು ಅಡಿಷ್ನಲ್ 5 lakhs. ಇವರು ಸಾಮಾನ್ಯ 70 ವರ್ಷದವರೆಗೂ 5 ಲಕ್ಷ. 70 ವರ್ಷದ ಮೇಲ್ಪಟ್ಟಿರ್ತಕ್ಕಂಥವ್ರಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅವ್ರಿಗೆ ಆರೋಗ್ಯಕ್ಕೆ, ಅವರ ಚಿಕಿತ್ಸೆಗೆ 5 ಲಕ್ಷದ ಜೊತೆಗೆ ಇನ್ನು 5 ಲಕ್ಷ, 10 ಲಕ್ಷ ರೂಪಾಯಿ. ಇಂಥ ಯೋಜನೆ ಯಾವಾಗಾದರೂ ನೀವು ದೇಶದಲ್ಲಿ ನೋಡಿದ್ದೀರಾ? ಯಾರಾದರೂ ನೋಡಿದ್ದೀರಾ? ಆಶಾ ಕಾರ್ಯಕರ್ತರು ನೋಡಿದ್ದೀರಾ? ಇದು ನಮ್ಮ ಕೇಂದ್ರ ಸರ್ಕಾರದ ಜನರ ಬಗ್ಗೆ ಇರತಕ್ಕಂಥ ಒಂದು ಕಾಳಜಿ. ಇವತ್ತು ಅದೇ ರೀತಿ ಇವತ್ತು ನಾವು ಇದನ್ನು ಮಾಡಿದ್ದೀವಿ, ಮೆಡಿಸಿನ್ನು ಅಲ್ಲ, ಜನೌಷಧಿ ಮಳಿಗೆಗಳು 50%ಕ್ಕೂ 60% ಕಡಿಮೆ ಇದೆ. ಇವತ್ತು ನೀವು ಪ್ರೈವೇಟಲ್ಲಿ ಹೋಗಿ ಮೆಡಿಕಲ್ ಶಾಪಲ್ಲಿ ಹೋದರೆ ಎಲ್ಲ ಈ ಪ್ರೈವೇಟ್ ಕಂಪನೀಸ್ದು, ಬ್ರ್ಯಾಂಡೆಡ್ ಕಂಪನಿದು ಮೆಡಿಸಿನ್, ಅದೇ ಮೆಡಿಸಿನ್ನೇ ಜನೌಷಧಿಯಲ್ಲೂ ಕೂಡ ಇರುತ್ತೆ. ಅದರಲ್ಲಿ ಏನಿದೆ ಇದರಲ್ಲಿ ಇರುತ್ತೆ, ಆದರೆ ಕಂಪನಿ ಹೆಸರು ಇರಲ್ಲ. ಬೆಲೆ ಎಷ್ಟು ವ್ಯತ್ಯಾಸ? ಸುಮಾರು 50ರಿಂದ 70%, ಕೆಲವು 90%ವರೆಗೂ ಕಡಿಮೆ ಇದೆ ರಿಯಾಯಿತಿ. ಅನೇಕರು ನನಗೆ ಹೇಳ್ತಾರೆ, ಈ BP ಇರೋವಂಥವ್ರು, ಶುಗರ್ ಇರೋವಂಥವ್ರ ಮನೆಯಲ್ಲಿ ಹಿಂದೆ ಎಲ್ಲ 5-6 ಸಾವಿರ ಖರ್ಚು ಮಾಡ್ತಾ ಇದ್ವಿ ನಾವು ಮೆಡಿಸಿನ್ಗೆ. ಈಗ ನಮಗೆ ಜನೌಷಧಿ ಆಗಿರೋದ್ರಿಂದ ನಮ್ಗೆ ಬರೀ 2,000 ಇದ್ದರೆ ಸಾಕು, 2,500 ಇದ್ದರೆ ಸಾಕು ಅಂತಾರೆ. ಅಂದರೆ ಎಷ್ಟು ಸೇವ್ ಆಯಿತು? ಉಳಿತಾಯ ಎಷ್ಟಾಯ್ತು ತಿಂಗಳಿಗೆ? ಒಂದು ಕುಟುಂಬಕ್ಕೆ 2,500-3 ಸಾವಿರ ರೂಪಾಯಿ ಉಳಿತಾಯ ಆಯಿತು. ಆ 3 ಸಾವಿರ ಒಂದು ಬಡ ಕುಟುಂಬಕ್ಕೆ ಉಳಿತಾಯ ಆದರೆ ಎಷ್ಟು ಉಪಯೋಗ ಆಗ್ತದೆ ಅವ್ರಿಗೆ? ಇಂಥ ವಿಚಾರಗಳನ್ನು ಕೇಂದ್ರ ಸರ್ಕಾರ ಆರೋಗ್ಯ ಇಲಾಖೆಯಲ್ಲಿ ಮಾಡುವಂಥ ಕೆಲಸ ಮಾಡ್ತಾಯಿದ್ದೀವಿ. 100ಕ್ಕೆ 100 ನಾನು ಹೇಳ್ತೇನೆ, ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ, ಗ್ರಾಮೀಣ ಪ್ರದೇಶದಲ್ಲಿ, ನಗರ ಪ್ರದೇಶದಲ್ಲಿ ಉಚಿತವಾಗಿರ್ತಕ್ಕಂತಹ ಗುಣಮಟ್ಟ ಆರೋಗ್ಯ ಒಂದು ವ್ಯವಸ್ಥೆಗಳನ್ನು ನಿಮಗೆ ಈ ದೇಶದಲ್ಲಿ ಆಗ್ತದೆ. ಅದಕ್ಕೆ ನಿಮ್ಮೆಲ್ಲರ ಬೆಂಬಲ ನಮಗೆ ಇದೇ ರೀತಿ ಇರಬೇಕು. ಮಾನ್ಯ ನರೇಂದ್ರ ಮೋದಿಯವರಿಗೆ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಪ್ರೀತಿ, ಅಭಿಮಾನ ಇದೇ ರೀತಿ ಮುಂದುವರಿಬೇಕು ಅಂತ ನಿಮಗೆಲ್ಲ ಮನವಿ ಮಾಡಿ, ನಾನು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಭಾಳ ಸಂತೋಷ ಆಗಿದೆ. ಈ ಗ್ರಾಮದ, ಈ ಭಾಗದ ಜನರು ನನ್ನ ಮೇಲೆ ಇರ್ತಕ್ಕಂತಹ ಒಂದು ನಂಬಿಕೆ, ವಿಶ್ವಾಸ, ನೀವು ಭಾಳ ಮತಗಳನ್ನು ಕೊಟ್ಟು ನನ್ನ ಆಶೀರ್ವಾದ ಮಾಡಿದ್ದೀರಿ. ಹಾಗಾಗಿ ನಿಮಗೆ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥ ಕೃತಜ್ಞತೆ. ನಿಮ್ಮ ಸೇವೆ, ಅವ್ರು ಹೇಳ್ತಾಯಿದ್ರು ಮಾತಾಡ್ತಾ, ಇದು ಋಣ ತೀರ್ಸ್ಕೊಂಡಿದ್ದೀರಿ, ಋಣ ತೀರ್ಸ್ಕೊಳ್ಳಲ್ಲ.
ನನ್ನ ಜೀವ ಇರೋವರೆಗೂ, ನನ್ನ ಉಸಿರಿರೋವರೆಗೂ ಕೂಡ ಈ ಭಾಗದ ಜನರಿಗೆ ನನ್ನ ಕೈಲಾದಷ್ಟು ಪ್ರಾಮಾಣಿಕ ಸೇವೆಯನ್ನು ನಾನು ನಿರಂತರ ಮಾಡ್ತೀನಿ. ಯಾಕೆಂದರೆ ನಾನು ಕಷ್ಟದ ಕಾಲದಲ್ಲಿ ಎಲ್ಲಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಇಡೀ ರಾಜ್ಯದಲ್ಲೇ ಒಂದು ಮಾದರಿ ಕ್ಷೇತ್ರ ಮಾಡಿದರೂ ಕೂಡ ಯಾವ ಕಾರಣಕ್ಕೆ ಏನೋ ಗೊತ್ತಿಲ್ಲ ನನಗೆ ಸೋಲಾಯಿತು. ನಮ್ಗೆ ಹಾಸ್ಪಿಟ್ಲ್ ಬರ್ಬೇಕು. ಆ ಸಂದರ್ಭದಲ್ಲಿ ನನ್ನ ಕೈ ಹಿಡಿದಂಥ ಜನ ನೀವುಗಳೆಲ್ಲ ಕೂಡ ಇದ್ದೀರಿ. ನಿಮ್ಮನ್ನು ಯಾವತ್ತೂ ಕೂಡ ನಾನು ಮರೆಯೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ನಿಮಗೆಲ್ಲ ಕೂಡ ವಂದಿಸಿ ನಾನು ಮಾತು ಮುಗಿಸ್ತೇನೆ.